ಬದನೆಕಾಯಿನ ಬಳಸ್ಕೊಂಡ್ಬಿಟ್ಟು ಎಷ್ಟೆಲ್ಲ ತರಹದ ಬಗೆ ಬಗೆಯಾದ ಅಡುಗೆಗಳನ್ನು ಮಾಡ್ಬೋದು. ಹಾಗೆಯೇ ಬದನೆಕಾಯಿನ ಬಳಸ್ಕೊಂಡು ಮಾಡಿರೋಂತಹ ಎಲ್ಲ ಅಡುಗೆಗಳು ಕೂಡ ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಬೇಯಿಸಿದ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಹಳ್ಳಿ ಕಡೆಯಲ್ಲಿ ಸಾಮಾನ್ಯವಾಗಿ ಮಾಡುವಂತಹ ರೆಸಿಪಿ. ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ದು ಬದನೆಕಾಯಿ ಬಳಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ದೊಡ್ಡ ಟೊಮೊಟೊ, ಒಂದು ಅರ್ಧ ಹೀರೆಕಾಯಿ ಬಳಸ್ಕೊಂಡಿದ್ದೀನಿ. ಖಾರಕ್ಕೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿನ ಬಳಸ್ಕೊಂಡಿದ್ದೀನಿ. ಹೆಸರೇ ಹೇಳ್ತಿರೋ ಹಾಗೆ ನಾನಿಲ್ಲಿ ತೋರಿಸಿರೋ ಅಂಥ ತರಕಾರಿಗಳನ್ನು ಬೇಯಿಸ್ಬಿಟ್ಟು ಮಾಡ್ತಿರೋದಕ್ಕೆ ಬೇಯಿಸಿದ ಚಟ್ನಿ ಅಂತ ಹೇಳ್ತಾರೆ. ನಾನಿಲ್ಲಿ ತೊಗೊಂಡಿರೋ ಅಂತಹ ದೊಡ್ಡ ಸೈಜ್ ಬದನೆಕಾಯಿನ ಕಟ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಹುಳ ಎಲ್ಲ ಆಗಿಬಿಟ್ಟಿರುತ್ತಲ್ವ, ಹಾಗಾಗಿ ಒಂದ್ಸಲ ಕಟ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊನೂ ಕೂಡ ನಾನಿಲ್ಲಿ ಕಾಯಾಗಿರೋವಂಥದ್ದನ್ನು ಬಳಸ್ತಾ ಇದ್ದೀನಿ. ಆದಷ್ಟು ಕಾಯಾಗಿರೋವಂಥ ಟೊಮೊಟೊನ ಬಳಸಿ ಈ ಥರ ದೊಡ್ಡದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಹಾಗೆಯೇ ಹೀರೆಕಾಯಿ ನಾನಿಲ್ಲಿ ಒಂದು ಅರ್ಧದಷ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ಸಿಪ್ಪೆನ ತೆಗೆದುಬಿಟ್ಟು ಈ ಥರ ದೊಡ್ಡದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬೇಯಿಸಿದ ಮೇಲೆ ಎಲ್ಲ ಕರ್ಗೋಗ್ಬಿಡುತ್ತೆ, ಹಾಗಾಗಿ ಇಷ್ಟು ದೊಡ್ಡದಾಗಿ ಪೀಸ್ ಮಾಡಿ ಸೇರಿಸ್ಕೋಬೇಕಾಗತ್ತೆ. ಇದಕ್ಕೆ 1 ಚಮಚದಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಬರೋಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಈ ತರಕಾರಿಗಳೆಲ್ಲ ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಕುಕ್ಕರ್ ಬದಲಾಗಿ ಪಾತ್ರೆನಲ್ಲೂ ಕೂಡ ಬೇಯಿಸ್ಕೋಬೋದು. ಕುಕ್ಕರ್ ವಿಷಲ್ ಬರೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 3 ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆಯೇ ಒಂದು ಸ್ವಲ್ಪ ಹುರಿದಿಟ್ಕೊಂಡಿರುವಂತಹ ಶೇಂಗಾನ ಸೇರಿಸ್ಕೊಳ್ತಾ ಇದ್ದೀನಿ. ಶೇಂಗಾದ ಜೊತೆಗೆ ಸ್ವಲ್ಪ ಕಡಲೆ ಕೂಡ ಸೇರಿಸ್ಕೋಬೋದು. ಹಾಗೆ 1 ಹೆಸರು ಬೆಳ್ಳುಳ್ಳಿ, 1 ಚಮಚದಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ, ಇದಿಷ್ಟನ್ನು ಸೇರಿಸ್ಬಿಟ್ಟು ನಂತರ ಬೇಯಿಸ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿನ ರುಬ್ಲಿಕ್ಕೆ ಸೇರಿಸ್ಬೇಕಾಗತ್ತೆ. ಈಗ ಕುಕ್ಕರ್ ವಿಷಲ್ ಬಂದಿದೆ, ಹಾಗೆಯೇ ಪ್ರೆಷರ್ ಕೂಡ ಕಡಿಮೆ ಆಗಿದೆ. ಇದರಲ್ಲಿರೋ ನೀರನ್ನು ಶೋಧಿಸ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನೆಲ್ಲ ಒಂದು ಸ್ಟ್ರೈನರ್ಗೆ ಹಾಕಿಬಿಟ್ಟು ತರಕಾರಿನ ನೀರನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದರಲ್ಲಿ ಹಾಕಿದಂತಹ ಹಸಿ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಅದನ್ನೆಲ್ಲ ಎತ್ತಿಟ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಕೊಳ್ಲಿಕ್ಕೆ ಇದರೊಟ್ಟಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು, ತರ್ತರಿಯಾಗಿರಬೇಕು. ಅದಾದ ನಂತರ ನಾವು ಬೇಯಿಸಿಟ್ಕೊಂಡಿದ್ದಂತಹ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಕೈಯಿಂದನೇ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಕ್ಕೆ ಮಾಡ್ಕೋಬಾರ್ದು, ಈ ತರಕಾರಿ ಎಲ್ಲ ಸ್ವಲ್ಪ ದೊಡ್ಡದಾಗೇ ಇರಬೇಕು. ಹಾಗೆಯೇ ನಾನಿಲ್ಲಿ ಹೀರೆಕಾಯಿ ಬಳಸಿದ್ದೀನಲ್ವ, ಅದ್ರ ಬದಲಾಗಿ ನೀವು ಬರೀ ಬದನೆಕಾಯಿ ಬಳಸ್ತಿದ್ದೀರಾ ಅಂದರೆ ಇನ್ನೊಂದು ಬದನೆಕಾಯಿ ಹೆಚ್ಚಿಗೆ ಬಳಸ್ಕೊಂಡು ಮಾಡ್ಕೋಬೋದು. ಈಗ ಈ ತರಕಾರಿ ಎಲ್ಲ ಮ್ಯಾಶ್ ಮಾಡಿದ ಆಗಿದೆ. ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಲಿಕ್ಕೆ ಒಂದು ಕಡಾಯಿಗೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಸಿಡ್ದಾದ ನಂತರ ಜೀರಿಗೆನ ಸೇರಿಸ್ಕೊಂಡು ಅದರೊಟ್ಟಿಗೆ 1 ಗರಿಯಷ್ಟು ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಪ್ರಮಾಣ ಜಾಸ್ತಿ ಹಾಕಿದ್ರೆ ಈ ಚಟ್ನಿ ಚೆನ್ನಾಗಿರುತ್ತೆ, ಹಾಗಾಗಿ ನಾನಿಲ್ಲಿ ಜಾಸ್ತಿ ಸೇರಿಸಿದ್ದೀನಿ. ಅದರೊಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ, ಒಂದು 3 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ತಿನ್ನುವಾಗ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಸೇರಿಸ್ಬಿಟ್ಟು ಮ್ಯಾಶ್ ಮಾಡಿಟ್ಕೊಂಡಿದ್ದಂತಹ ತರಕಾರಿನೂ ಕೂಡ ಸೇರಿಸ್ಕೊಂಡು ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಮಸಾಲೆನ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬಾರ್ದು, ತರ್ತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ರುಚಿ ತುಂಬ ರುಚಿಯಾಗಿರುತ್ತೆ. ನೀರನ್ನ ಸೇರಿಸೋಕ್ಕಿಂತ ಮೊದಲು ಬೇಯಿಸಿ ಸೇರಿಸ್ಕೊಂಡಿದ್ದಂತಹ ತರಕಾರಿನ ಇನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋದಿದ್ರೆ ಈ ಟೈಮಲ್ಲಿ ಮಾಡಿಕೊಂಡು ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಹಾಗೆಯೇ ಬೇಯಿಸಲಿಕ್ಕೆ ಬಳಸಿದಂತಹ ನೀರನ್ನು ಶೋಧಿಸಿಟ್ಟಿದ್ದೆ ಅಲ್ವಾ, ಆ ನೀರನ್ನು ಕೂಡ ಸೇರಿಸ್ಕೋಬೋದು. ಈ ಚಟ್ನಿ ಸ್ವಲ್ಪ ಕುದ್ದಾದ ನಂತರ ಗಟ್ಟಿ ಆಗ್ತಾ ಬರುತ್ತೆ, ಹಾಗಾಗಿ ನಾವು ಶೋಧಿಸಿಟ್ಟಿದ್ದಂತಹ ನೀರನ್ನು ಈ ಟೈಮಲ್ಲಿ ಸ್ವಲ್ಪ ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ಅಷ್ಟಾದರೆ ಸಾಕಾಗತ್ತೆ, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು 4ರಿಂದ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡ್ತಿರ್ಬೋದು ಆಲ್ಮೋಸ್ಟ್ ಕುದೀತಾ ಇದೆ. ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಈ ಚಟ್ನಿ ರೆಡಿಯಾಗಿರುತ್ತೆ. ಜ್ವರ ಬಂದಾಗ ಹಾಗೆ ಹುಷಾರಿಲ್ಲದೆ ಬಾಯಿ ಕೆಟ್ಟಿದ್ದಾಗ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ಬಾಯಿಗೆ ತುಂಬಾ ರುಚಿ ಅನಿಸುತ್ತೆ. ಈ ಚಟ್ನಿನ ಮುದ್ದೆ ಜೊತೆ ಸರ್ವ್ ಮಾಡ್ಬೋದು ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಹಾಗೆ ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.